ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮಿಸ್ ಕಿಚನ್ಗೆ ಸ್ವಾಗತ. ಎಪಿಸೋಡ್ ನಂಬರ್ 2. ಇವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಸ್ಯಾಂಡ್ವಿಚ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿ ಮಯೋನೀಸ್ ಬೇಡ, ಗ್ರೀನ್ ಚಟ್ನಿ ಬೇಡ, ಏನೂ ಬೇಡ. ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು. ಮೊದಲನೇದಾಗಿ ನಾನು 4 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಚಿಕ್ಕ ಗಾತ್ರದಲ್ಲಿರುವಂಥ ಒಂದು ಟೊಮ್ಯಾಟೊ, 1/4 ಸ್ಪೂನಷ್ಟು ಸಾಸಿವೆ. ಮೊದಲನೇದಾಗಿ ಪ್ಯಾನ್ನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ಎಲ್ಲ ಪ್ರೊಸೀಜರ್ ಕೂಡ ನಾನು ಪ್ಯಾನಲ್ಲೇ ಮಾಡ್ಕೋತೀನಿ, ಯಾಕೆ ಅಂದರೆ ಜಾಸ್ತಿ ಪಾತ್ರೆ ಯೂಸ್ ಮಾಡೋ ನೆಸಸರಿ ಇಲ್ಲ. ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ತೀನಿ. ಚಿಕ್ಕ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇರೋದು ನಾನು. ನೀವು ದೊಡ್ಡ ಸ್ಪೂನಲ್ಲಿ ಹಾಕ್ಕೋತೀರಾ ಅಂದರೆ 2 ಸ್ಪೂನಲ್ಲಿ ಹಾಕ್ಕೋಬೋದು. ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿರೋದ್ರಿಂದ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಏನು ಸಾಸಿವೆ ಇಟ್ಕೊಂಡಿದ್ದೀನೋ ಆ ಸಾಸಿವೆನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಸಾಸಿವೆ ಬೆಂದಾಯಿತು. ಸೊ ಇದಕ್ಕೆ ನಾನು ಇವಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿನ ತುಂಬ ಫ್ರೈ ಮಾಡ್ಕೋಬೇಡಿ, ಹಾಫ್ ಫ್ರೈ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಇದಕ್ಕೆ ನಾವು ನೆಕ್ಸ್ಟ್ ಹಾಕೋ ಇಂಗ್ರೀಡಿಯೆಂಟ್ಸ್ ಮಸಾಲ ಜೊತೆ ಮತ್ತೆ ಫ್ರೈ ಆಗೋದ್ರಿಂದ ಆಮೇಲೆ ರುಚಿ ಕಮ್ಮಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ತುಂಬ ಹೆಲ್ತಿ, ಮನೆಯಲ್ಲಿ ಮಕ್ಕಳು ಎಲ್ಲರೂ ಕೂಡ ತಿನ್ಬೋದು ಗೈಸ್. ಬೇಕು ಅಂತಂದಾಗ ಟಕ್ ಅಂತ 2 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಯಾವ ಮಯೋನೀಸ್, ಗ್ರೀನ್ ಚಟ್ನಿ ಏನೂ ಹಾಕ್ಕೋಬೇಡಿ, ಹೀಗೆ ಸಿಂಪಲಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಇಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ತುಂಬ ಹಾಕ್ಕೋಬಾರ್ದು, 1 ಗೆಡ್ಡೆ ಹಾಕ್ಕೋಬೇಕು, ಇಲ್ಲಾಂತಂದರೆ ಚಿಕ್ಕ ಗಾತ್ರದ 1 ಗೆಡ್ಡೆ ಹಾಕ್ಕೋಬೇಕಾಗತ್ತೆ. ಈಗ ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಚೆನ್ನಾಗಿ ರೋಸ್ಟ್ ಆಗಾದಮೇಲೆ ಈ ಇಂಗ್ರೀಡಿಯೆಂಟ್ಸ್, ಈ ಮಸಾಲೆಗಳನ್ನ ನಾವು ಮತ್ತೆ ಹಾಕಬೇಕಾಗತ್ತೆ ಅದಕ್ಕೆ. ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಧನಿಯಾ ಪೌಡ್ರು, ಕಾಳುಮೆಣಸಿನ ಪೌಡ್ರು ಮತ್ತು ಜೀರಾ ಪೌಡರ್ ಇಷ್ಟನ್ನು ಕೂಡ ಒಟ್ಟಿಗೆ ನಾನೇನು ರೋಸ್ಟ್ ಮಾಡ್ಕೊಂಡಿದ್ದೀನೋ ಟೊಮ್ಯಾಟೊ ಮತ್ತು ಈರುಳ್ಳಿ ಅದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಸೊ ನಿಮಗೇನಾದರೂ ಇದು ತುಂಬ ಗಟ್ಟಿ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ಇದಕ್ಕೆ ಬೇರೆ ನೀನು ಹಾಕಬೇಕಾಗಿಲ್ಲ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಮಸಾಲ ಈರುಳ್ಳಿ ಟೊಮ್ಯಾಟೊ ಜೊತೆ ಚೆನ್ನಾಗಿ ಬೆರಿಬೇಕು. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಶೇಜ್ವಾನ್ ಚಟ್ನಿ ಅಂತ ಬರುತ್ತೆ. ಸೊ ನೀವು ಅದನ್ನು ಹಾಕ್ಕೋಬೋದು, ಇಲ್ಲ ಅಂತಲೇ ಟೊಮ್ಯಾಟೊ ಕೆಚಪ್ನ ಹಾಕ್ಕೋಬೋದು. ನಾನಿಲ್ಲಿ ಒಂದು ಪೂರ್ತಿ ಸ್ಪೂನ್ ಹಾಕಿಲ್ಲ, 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಇದೆಲ್ಲ ಆದಮೇಲೆ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಈ ಮಸಾಲಾನ ಎತ್ತು ಸೈಡ್ಗೆ ಇಟ್ಕೊಳ್ತೀನಿ. ಈಗ ನಾವು ಈ ಮಸಾಲ ಪ್ರಿಪೇರ್ ಏನು ಮಾಡಿದ್ವೋ ಅದೇ ಪ್ಯಾನ್ಗೆ ಮತ್ತೆ ನಾನು 2ರಿಂದ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ತುಪ್ಪ ಜೊತೆ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ತೀನಿ. ಒಂದೊಂದೇ ಬ್ರೆಡ್ನ ಅದೇ ಪ್ಯಾನ್ ಮೇಲೆ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಇಬ್ಬರು ಮಾಡ್ತಾ ಇರೋದ್ರಿಂದ ಒಂದೊಂದು ಸ್ಲೈಸ್ನೂ ಕೂಡ ಹೀಗೆ ಡಿಪ್ ಮಾಡಿ ಹೀಗೆ ಹಾಕ್ಕೊಳ್ತೀನಿ. ಸೊ ನಿಮಗೆ ಬೇಕು ಅಂತಂದರೆ ನೀವು ಹಾಗೆ ಕೂಡ ಹಾಕ್ಕೋಬೋದು, ಬಟ್ ನಾನಿಲ್ಲಿ ತುಪ್ಪ ಜೊತೆ ಮಾಡ್ತಿದ್ದೀನಿ. ಬಿಕಾಸ್ ಹೆಲ್ದಿಯಾಗಿ ಮಾಡ್ತಿರೋದ್ರಿಂದ ತುಪ್ಪ ಯೂಸ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ 2 ಕಡೆ ಕೂಡ ಮೀಡಿಯಮ್ ಆಗಿ ಫ್ರೈ ಮಾಡಬೇಕಾಗತ್ತೆ, ರೋಸ್ಟ್ ಮಾಡಬೇಕಾಗತ್ತೆ. ತುಂಬ ರೋಸ್ಟ್ ಮಾಡಬೇಡಿ. ಸೊ ಈ ಥರ ಎಲ್ಲ ರೋಸ್ಟ್ ಮಾಡಿ ಆದಮೇಲೆ ಯಾವ ಕಡೆ ಕಡಿಮೆ ರೋಸ್ಟ್ ಆಗಿರುತ್ತೋ ಆ ಕಡೆ ನೀವು ನಾವೇನು ಮಸಾಲ ಪ್ರಿಪೇರ್ ಮಾಡಿರ್ತೀವಿ ಆ ಮಸಾಲಾನ ಹಾಗೆ ಡಿಪ್ಲಿಂಗ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ. ಸೊ 2 ಆದಮೇಲೆ ಪ್ಯಾನ್ ಮೇಲೇ ಒಂದು ಬ್ರೆಡ್ ಮೇಲೆ ಇನ್ನೊಂದು ಬ್ರೆಡ್ನ ಕ್ಲೋಸ್ ಮಾಡಬೇಡಿ ಗೈಸ್. ಹಾಗೆ ತೆಗೆದು ಎಲ್ಲ ಮಾಡ್ತೀರಾ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ತಿನ್ನುವಾಗ ಆರೋಗ್ಬಿಟ್ಟಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಅಷ್ಟೇ. ಸೊ ನೀವು ಪ್ಯಾನ್ ಮೇಲೆ ಮಾಡಿದ್ರೆ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹೋಮ್ ಮೇಡ್ ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಎಲ್ಲಿ ಹೊರಗಡೆ ಎಲ್ಲ ಸ್ಯಾಂಡ್ವಿಚ್ ತಿಂತೀರೋ ಅದಕ್ಕಿಂತ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನನಗೆ ಹೇಳಿ. ಇದೇ ಥರ ಹೊಸ ಹೊಸ ರೆಸಿಪೀಸ್ ಬೇಕು, ಡಿಶಸ್ ಬೇಕು ಅಂತ ಅಂದರೆ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ನೋಡ್ತಾಯಿರಿ. ಸೊ ಇವಾಗ ಇದಾಯಿತು. ಇವಾಗ ಇದನ್ನು ಸರ್ವ್ ಮಾಡ್ಕೋಬೋದು. ನೀವು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ನಿಮಗೆ ಬೇಕು ಅಂದರೆ ಗ್ರೀನ್ ಚಟ್ನಿ ಜೊತೆ ಕೂಡ ತಿನ್ಬೋದು, ಇಲ್ಲ ಅಂತಂದರೆ ಒಂದು ಟೊಮ್ಯಾಟೊ ಸಾಸ್ ಜೊತೆ ತಿನ್ಬೋದು. ಸೊ ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು.
ಸೊ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.